ನಮಸ್ಕಾರ ವೀಕ್ಷಕರೇ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಕಣ್ರಿ. ನೀವ್ ಏನ್ ಮಾಡ್ತಾ ಇದ್ರಾ ಅಂತ ನಾನ್ ಕೇಳ್ತಾ ಇಲ್ಲ, ಇಲ್ಲಿ ಆರ್ ಅಶೋಕ್ ಅವರು ಕೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ಬಿಜೆಪಿಯ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಟ್ವಿಟರ್ ನಲ್ಲಿ ಹೇಳಿರುವಂತದ್ದು, ನೀವು ಬರೀ ಬುರುಡೆ ಬಿಡ್ತೀರಾ, ನೀವು ಬುರುಡೆ ರಾಮಯ್ಯ ಅಂತಾನೆ ಫೇಮಸ್, ಜನರು ಅದಕ್ಕೆ ನಿಮ್ಗೆ ಬುರುಡೆ ರಾಮಯ್ಯ ಅಂತ ಬಿರುದು ಕೊಟ್ಟಿರುವಂತದ್ದು. ಇದು ಅಕ್ಷರ ಸಹ ನಿಜ ಅಂತಾನೆ ಹೇಳಿದ್ದಾರೆ. ಸೊ ಹಾಗಾದ್ರೆ ಆ ಒಂದು ಟ್ವಿಟರ್ ನಲ್ಲಿ ಏನ್ ಹೇಳಿದ್ದಾರೆ, ಯಾಕೆ ಈ ಒಂದು ಬಿರುದನ್ನ ಕೊಡ್ತಾ ಇದ್ದಾರೆ, ಯಾಕೆ ಅವರಿಗೆ ಬೈತಾ ಇದ್ದಾರೆ, ಅದಕ್ಕೆ ರಿಪ್ಲೈ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು, ಮತ್ತೆ ನಮ್ಮ 5 ಗ್ಯಾರಂಟಿಗಳು ಏನಾದ್ವು, ಇನ್ನೂ ಕೂಡ ಹಣ ಬರ್ತಾ ಇಲ್ಲ, ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಹಣನೇ ಬರ್ತಾ ಇಲ್ಲ, ಮುಂದುವರೆದು ಏನು ಉಪಯೋಗ, ಹೆಸರಿಗೆ ಮುಂದುವರಿತೆ ಆದ್ರೆ ಅಮೌಂಟೇ ಬರ್ತಾ ಇಲ್ಲ, ಯಾಕೆ? ಈ ಎಲ್ಲ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣವಾ? ಸೊ ಎಲ್ಲ ಮಾಹಿತಿಗಳನ್ನ ತಿಳ್ಕೊಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಬೇಕಂದ್ರೆ ಮತ್ತೇನಿಲ್ಲ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತಹ ಇಂಪಾರ್ಟೆಂಟ್ ಮಾಹಿತಿ ಹೇಗಿರತ್ತೆ, ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ನಾನು ಕೂಡ ತಿಳ್ಕೊತೀನಿ, ನನ್ನ ಜೊತೆಗೆ ನೀವು ಕೂಡ ತಿಳ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಮುಖ್ಯವಾಗಿರುತ್ತೆ. ಇಲ್ಲ ಎಲ್ಲಕ್ಕಿಂತ ನಿಮ್ಮ ಅಭಿಪ್ರಾಯದಲ್ಲಿ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಲೇಬೇಕು ನಿಮ್ಮ ಅಭಿಪ್ರಾಯ ಏನು ಅಂತ. ಸೊ ಎಲ್ಲ ಕೂಡ ಮಾಹಿತಿನ ತಿಳಿಸ್ತಾ ಇರ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಶ್ರಮಕ್ಕೆ ಕಣ್ರಿ, ಶ್ರಮ ಪಟ್ಟಿರ್ತೀವಿ. ಸೊ ಒಂದೇ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂಡ್ರಿ. ಹಾಗೆ ಲೈಕ್ ಕೊಟ್ಬಿಡಿ, ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ ಸೈಡ್ ಗೆ ಕಾಣಿಸ್ತಾ ಇರುತ್ತೆ ಆರ್ ಅಶೋಕ್ ಅವರು ಇಲ್ಲಿ ಸಿದ್ದರಾಮಯ್ಯನವರಿಗೆ ಏನಂತ ಟ್ವಿಟರ್ ಮಾಡಿದ್ದಾರೆ ಅದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಎಲ್ಲ ಬುರುಡೆ ಇಲ್ಲಿ ಎಲ್ಲ ಬುರುಡೆ ಅಂತ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರಿಗೆ ಮಾಡಿರುವಂತದ್ದು. ಕೆಳಗಡೆ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರನ್ನ ಸುಮ್ಮನೆ ಜನ ಇಲ್ಲಿ ಬುರುಡೆ ರಾಮಯ್ಯ ಅಂತ ಕರೆಯೋದಿಲ್ಲ, ಅದು ಅಕ್ಷರ ಸಹ ಅವರಿಗೆ ಗುಣಕ್ಕೆ ಸರಿ ಹೋಗುವಂತೆ ಬಿರುದು ಅಂತ ಕೊಟ್ಟಿದ್ದಾರೆ. ಇವರಿಗೆ ಸುಮ್ಮನೆ ಜನರು ಬುರುಡೆ ರಾಮಯ್ಯ ಅಂತ ಕರೆಯಲ್ಲ, ಇದು ಅಕ್ಷರ ಸಹ ಅವರಿಗೆ ಹೆಸರು ಸರಿ ಹೋಗತ್ತೆ ಅಂತ ಬಿರುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ನೋಡಿ, ಇಲ್ಲಿ ನುಡಿದಂತೆ ನಡೀತೇವೆ ಅಂದ ಕರ್ನಾಟಕ ಒಂದು ಕಾಂಗ್ರೆಸ್ ಸರ್ಕಾರ ಕರಾಮತ್ತು ನೋಡಿ, ಇಲ್ಲಿ ನುಡಿದಂತೆ ನಡೀತೇವೆ ಅಂತ ಈ ಒಂದು ಮಾಹಿತಿ ಏನ್ ಕೊಡ್ತಾ ಇದ್ರೆ ಕೆಳಗಡೆ ನೋಡಿದ್ರೆ ಗೊತ್ತಾಗತ್ತೆ. ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ನಾವು ಅಧಿಕಾರಕ್ಕೆ ಬಂದರೆ ಅಂದ್ರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು, ಯಾವ ಎಲೆಕ್ಷನ್ ಎಂ ಪಿ ಇಲೆಕ್ಷನ್ ಅಲ್ಲ, MLA ಎಲೆಕ್ಷನ್ ಅಲ್ಲಿ ಒಂದು ಸಿದ್ದರಾಮಯ್ಯನವರು ಆಯ್ಕೆ ಆದ್ರಲ್ಲ ಸಿಎಂ ಆಗಿ, ಅಂತಹ ಒಂದು ಎಲೆಕ್ಷನ್ ಅಲ್ಲಿ ಇಲ್ಲಿ ನೋಡಿ, ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೇವೆ, ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ತವೆ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತವೆ, ಡೀಸೆಲ್ ಬೆಲೆ ಕಡಿಮೆ ಮಾಡ್ತವೆ ಅಂತ ಪುಂಗಿ ಬಿಟ್ಟು ಈಗ ಎಲ್ಲದರ ಬೆಲೆ ಜಾಸ್ತಿ ಮಾಡ್ತಾ ಇದಾರೆ. ಇದು ಹೇಳಿರುವಂತದ್ದು ಕಾಂಗ್ರೆಸ್ ಸರ್ಕಾರನೇ. ಅಂದ್ರೆ ಬೆಲೆ ಕಡಿಮೆ ಮಾಡ್ತಾವಂತ ಹೇಳಿದೆ ಯಾರು? ಕಾಂಗ್ರೆಸ್ ಸರ್ಕಾರ. ಈಗ ಬೆಲೆ ಏರಿಕೆ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ. ಹೇಳೋದಕ್ಕೆ ಮತ್ತೆ ಮಾಡೋದಕ್ಕೆ, ಮತ್ತೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು, ಇಲ್ಲಿ ಬೆಲೆಗಳನ್ನ ಏರಿಕೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದು ಅಗತ್ಯನೇ ಏನಿದೆ? ಮತ್ತೆ ಇಲ್ಲಿ ಜನರ ಹಣವನ್ನ ಜನರಿಗೆ ಕೊಟ್ಟಿದ್ರೆ ಉಪಯೋಗವೇನು? ಸೊ ಇದೇ ಒಂದು ಬಿಜೆಪಿ ಸರ್ಕಾರ ಕೇಳ್ತಾ ಇರುವಂತದ್ದು. ಇದರ ನಡುವೆ ಕುಮಾರಸ್ವಾಮಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಕಣ್ರಿ. ಸೊ ಅವರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಅವ್ರೇನ್ ಸ್ವತಃ ಹೇಳಿಲ್ಲ, ಇದು ನಾವು ಒಂದು ಪ್ರತಿಭಟನೆ ಮಾಡುವಂತಹ ವಿಷಯ ಅಲ್ಲ, ಜನರು ಮುಂಚೆ ಈಗ ಎಚ್ಚೆತ್ಕೊಳ್ಬೇಕಾಗತ್ತೆ, ಮಹಿಳೆಯರು ಎಚ್ಚೆತ್ಕೊಳ್ಬೇಕು, ಇದಕ್ಕೆ ಪ್ರತಿಭಟನೆಯನ್ನ ಮಾಡಬೇಕು. ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ನಮ್ಗೇನ್ ಫರ್ಕ್ ಬೀಳಲ್ಲ, ಇದು ಮೊದಲು ಜನರಿಗೆ ಫರ್ಕ್ ಅಂದ್ರೆ ಅವ್ರಿಗೆ ಇದು ತೊಂದರೆ ಆಗ್ತಾ ಇರುವಂತದ್ದು. ಬೆಲೆ ಏರಿಕೆ ಮಾಡಿದ್ರೆ ಅವ್ರ ಜೀವನ ನಡೆಯೋದು ಹೇಗೆ? ಮತ್ತೆ ಈಗ ಪ್ರತಿಯೊಬ್ರು ಕೂಡ ಇಲ್ಲಿ ಬೈಕ್ ಮೇಲೆ ಓಡಾಡ್ತಾರೆ, ಅಲ್ಲಿ ಪೆಟ್ರೋಲ್ ಬೆಲೆನೆ ಏರಿಕೆ ಮಾಡಲ್ಲ ಅಂದ್ರು ಅದನ್ನೇ ಏರಿಕೆ ಮಾಡ್ತಾ ಇದ್ರೆ, ಇದನ್ನ ಜನರು ಕೇಳಬೇಕು ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಮಾಧ್ಯಮದಲ್ಲಿ ಮಾಹಿತಿ. ಸೊ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನ್ರು ಕಣ್ರಿ? ನಿಮ್ಮ ಅಭಿಪ್ರಾಯವನ್ನೇ ಕೇಳ್ತಾ ಇದ್ದಾರೆ ಇಲ್ಲಿ ಬಿಜೆಪಿ ಸರ್ಕಾರ, JDS ಸರ್ಕಾರ. ಹಾಗಾದ್ರೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಕಮೆಂಟ್ ಅಲ್ಲಿ ಹೇಳಿ. ಈಗಾದ್ರೂ ಹೇಳಿ, ನೆಕ್ಸ್ಟ್ ಮುಂದೇನು ಕೂಡ ಮಾಹಿತಿ ಇದಾವೆ, ತಿಳ್ಕೊಳ್ಳಿ. ಮೊದಲು ಯಾರ್ಯಾರು ಏನೇನು ಹೇಳಿದ್ದಾರೆ, ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ರಿಪ್ಲೈ ಕೊಟ್ಟಿದ್ದಾರೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಯಾರು ರಿಪ್ಲೈ ಕೊಡ್ಲಿ ಯಾರು ಬಿಡ್ಲಿ ಅದು ಕೂಡ ಮ್ಯಾಟರ್ ಆಗತ್ತೆ. ನಮ್ಗೆ ಒಳ್ಳೇದಾಗ್ಬೇಕನ್ರಿ, ನಮ್ಗೆ ಅಂದ್ರೆ ನಮ್ಮ ಜನರಿಗೆ ಒಳ್ಳೇದಾಗ್ಬೇಕು. ನಾವೇ ಅಲ್ಲಿ ಇವ್ರಿಗೆ ಆಯ್ಕೆ ಮಾಡಿ, ನಮ್ಗೆ ಒಳ್ಳೇದ್ ಮಾಡ್ತಾರಂತ ಆಯ್ಕೆ ಮಾಡಿ ಇವ್ರಿಗೆ ಕುಣಿಸಿರ್ತೀವಲ್ಲ, ಅವರು ನಮಗೆ ಒಳ್ಳೇದೇ ಮಾಡಬೇಕು. ಇಲ್ಲಿ ಬೆಲೆಗಳನ್ನ ಏರಿಸ್ತಾರಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾದ್ರೂ ಏನು ಉಪಯೋಗ ಅಂತ ಒಂದು ಮಾಹಿತಿ ಮಾಧ್ಯಮದಲ್ಲಿ ಬರ್ತಾ ಇದೆ ಜನರಿಂದ. ಆದ್ರೆ ನೀವು ನೋಡ್ತಾ ಇರುವಂತಹ ಒಂದು ಜನರ ಅಭಿಪ್ರಾಯ ಅದು ಕೂಡ ಮುಖ್ಯ ಅಲ್ವಾ ವೀಕ್ಷಕರೇ? ಅದಕ್ಕೆ ಕಮೆಂಟ್ ಮಾಡಿ ಕರ್ರಿ, ಏನಿದೆ ನಿಮ್ಮ ಒಂದು ತಲೆಯಲ್ಲಿ, ನಮ್ಮ ತಲೆಯಲ್ಲಿ ಏನಿದೆ ಅದನ್ನು ಕೂಡ ನಾವು ಕಮೆಂಟ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ತಿಳ್ಕೊಂಡು ಕಮೆಂಟ್ ಮಾಡಿ. ಈಗ ಇದಿಷ್ಟು ಆದ್ಮೇಲೆ ಇಲ್ಲಿ ಸಿದ್ದರಾಮಯ್ಯನವರು ವಾಪಸ್ಸು ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ಈ ಒಂದು ಬೆಲೆಗಳು ಏರಿಕೆ ಆಗ್ತಾ ಇದೆ ಅಂತ JDS ಸರ್ಕಾರನೂ ಹೇಳ್ತು, ಇಲ್ಲಿ ಕಾಂಗ್ರೆಸ್ ಒಂದು ಬಿಜೆಪಿ ಸರ್ಕಾರನ ಹೇಳ್ತು. ಆರ್ ಅಶೋಕ್ ಅವರು ಅಂತೂ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಡ್ತಾನೆ ಇಲ್ಲ ಕಣ್ರಿ, ಸಿಕ್ಕಾಪಟ್ಟೆ ಅವರಿಗೆ ಟಾರ್ಚರ್ ಮಾಡ್ದಾಗ ಮಾಡ್ತಾ ಇದಾರೆ. ಪ್ರತಿಯೊಂದು ಯೋಜನೆಗಳಲ್ಲಿ ನೀವು ನೋಡ್ಬೋದು, ಏಪ್ರಿಲ್ ಒಂದು ಅನ್ನಭಾಗ್ಯ ಯೋಜನೆ ಹಣ ಯಾವಾಗಿನಿಂದ ಒಂದು ಸ್ಟಾಪ್ ಆಗಿದೆ, ಏಪ್ರಿಲ್, ಮೇ, ಜೂನ್
ಸೊ ಇವಿಷ್ಟು ಕೂಡ ಇನ್ನೂವರೆಗೂ ಬಂದಿಲ್ಲ. ಇದನ್ನೇ ಅವ್ರಿಗೆ ಸಿಕ್ಕಿದೆ, ಅವರು ಕೂಡ ಬಿಡ್ತಾ ಇಲ್ಲ. ಯಾಕಂದ್ರೆ ಕೊಡ್ತೇವೆ ಅಂತ ಹೇಳಿದ್ರೆ ಕೊಡ್ಲೇಬೇಕು ಅಂತ ಇಲ್ಲಿ ಬಿಜೆಪಿನವರು ಕೇಳ್ತಾ ಇರುವಂತದ್ದು, ಮತ್ತೆ JDS ನವರು ಕೂಡ ಕೇಳ್ತಾ ಇರುವಂತದ್ದು ಇಲ್ಲಿ. ಹೌದು, ಕೊಡ್ತೇವೆ ಅಂತ ಕೊಡ್ಲೇಬೇಕು ಕಣ್ರಿ, ಮತ್ತೇನಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಪೆಂಡಿಂಗ್ ಉಳಿದಿದೆ. ಇಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಕೂಡ ಬಂದಾಗಿದೆ. ಇನ್ನು ಕೂಡ 11ನೇ ಕಂತಿನ ಹಣ ಸ್ವಲ್ಪ ಜನರಿಗೆ ಮಾತ್ರ ರಿಲೀಸ್ ಆಗ್ತಾ ಇರುವಂತದ್ದು. ಇನ್ನು ಬಹಳಷ್ಟು ಜನ ಪೆಂಡಿಂಗ್ ಇದ್ದಾರೆ. ಕಮೆಂಟ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಇನ್ನೂ ಕೂಡ ಬಂದಿಲ್ಲ ಸರ್, ನಮ್ಗೆ ಇನ್ನೂ ಕೂಡ ಹಣನೇ ಬರ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ರೆ. ಮತ್ತೇನಿಲ್ಲ, ಅದನ್ನ ಬಿಟ್ಟು ಬೇರೆ ಮಾಹಿತಿನೇ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಹಾಕ್ಬೇಕು ಅವರು, ಅದನ್ನ ನಾವು ಕೂಡ ಕೇಳಬೇಕಾಗತ್ತೆ. ಮತ್ತೇನಿಲ್ಲ, ನಮಗೆ ಹಣ ಬರ್ಬೇಕಂದ್ರೆ ನಾವೇ ಕೇಳಬೇಕು. ಮತ್ತೇನಿಲ್ಲ, ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಯಾವ ಕಂತುಗಳು ಪೆಂಡಿಂಗ್ ಇದಾವೆ, ಸೊ ಅದನ್ನು ಕೂಡ ಕಮೆಂಟ್ ಅಲ್ಲಿ ಹೇಳಿ. ಈಗ ಸಿದ್ದರಾಮಯ್ಯನವರು ಒಂದು ಮೋದಿ ಸರ್ಕಾರಕ್ಕೆ ಏನ್ ಹೇಳಿದ್ರು ಅಂದ್ರೆ, ಮೋದಿಯವರು 10 ವರ್ಷ ಆಯ್ತು ಈಗ ಅಧಿಕಾರಕ್ಕೆ ಇದ್ದು, ಈಗ ಒಂದು 3ನೇ ಬಾರಿನೂ ಕೂಡ ಅಧಿಕಾರದಲ್ಲಿ ಬಂದಿದ್ದಾರೆ. ಈಗ ಪೆಟ್ರೋಲ್ ಬೆಲೆ ಎಲ್ಲಿಂದ ಎಲ್ಲಿಗೆ ಏರಿದೆ, ಮತ್ತೆ ಇಲ್ಲಿ ಎಷ್ಟು ಬಾರಿ ಏರಿಕೆ ಮಾಡಿದ್ದಾರೆ, ಆದ್ರೆ ಒಂದ್ ಸಾರಿ ಆದ್ರೂ ನೀವು ಕೇಳಿದ್ರಾ ಅಂತ GST ಕೂಡ ಈಗ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಅರಿವಿ, ಒಂದು ಬಟ್ಟೆ ತಗೊಳಿಕ್ ಹೋದ್ರು ಸಹಿತ GST ಇದೆ, ಒಂದು ಚಿನ್ನದ ಬೆಲೆ ಕೂಡ GST ಇದೆ, ಸಿಕ್ಕಾಪಟ್ಟೆ GST ನ ಏರಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಅಲ್ಲಿ ಕೇಳಿಲ್ಲ ನೀವು, ಇಲ್ಲಿ ನಾವು ಒಂದ್ ಸ್ವಲ್ಪ ಒಂದು 3 ರೂಪಾಯಿ ಏರಿಕೆ ಮಾಡಿದ್ರೆ ನೀವು ಕೇಳ್ತಾ ಇದ್ರಾ ಅಂತ ಮಾಹಿತಿಯನ್ನ ಸಿದ್ದರಾಮಯ್ಯನವರು ಇದಕ್ಕೆ ರಿಪ್ಲೈ ಮಾಡ್ತಾ ಇರುವಂತದ್ದು. ಯಾರಿಗೆ? ಅಶೋಕ್ ಅವರಿಗೆ. ಸೊ ಹಾಗಾದ್ರೆ ಇದು ಸರಿನಾ? ಹೌದಲ್ವಾ? ಯಾರೇ ಆಗಿರ್ಲಿ ಬೆಲೆ ಏರಿಕೆ ಮಾಡಿದ್ರೆ ನಮ್ಗೆ ಪ್ರಾಬ್ಲಮ್ ಕಣ್ರಿ. ಅವ್ರವ್ರ ಜಗಳ ಆಡ್ಲಿ ಬಿಡ್ಲಿ, ಅದು ನಮ್ಗೆ ಮ್ಯಾಟ್ರ್ ಆಗಲ್ಲ. ನಾವು ತಿಳ್ಕೊಬೇಕಿದನ್ನ ಅಷ್ಟೇ. ಅವ್ರು ಏನೇನ್ ಮಾತಾಡ್ತಾ ಇದಾರೆ, ನಮ್ಗೇನ್ ಹೆಲ್ಪ್ ಆಗ್ತಾ ಇದೆ ಇದರಿಂದ, ಅದನ್ನ ತಿಳ್ಕೊಬೇಕಲ್ವಾ? ಸೊ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನ ನಾನು ಕೂಡ ತಿಳ್ಕೊತಾ ಇದ್ದೀನಿ, ನಿಮ್ಮ ಅಭಿಪ್ರಾಯವನ್ನ ನಿಮ್ಮಲ್ಲಿ ಹಂಚ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನ ನೀವೇ ತಿಳ್ಕೊಳ್ಳಿ, ಅದಕ್ಕೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮೇನ್ ಟಾಪಿಕ್ ಅಂದ್ರೆ ಕಮೆಂಟ್ ಮಾಡಲೇಬೇಕು ನೀವು. ಮತ್ತೇನಿಲ್ಲ, ಕಮೆಂಟ್ ಮುಖಾಂತರ ಏನ್ ಅಭಿಪ್ರಾಯ ಇದೆ ತಿಳಿಸಿ, ಅದನ್ನೇ ನಾವು ತಿಳ್ಕೊಳ್ಳೋಣ. ಸೊ ಇದನ್ನ ಮೇಲ್ಗಡೆನೂ ಕೂಡ ಕಳಿಸೋಣ. ಎಲ್ಲರೂ ಯಾರ್ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಾದ್ರೆ ಯಾವುದು ಸರಿ ಯಾವುದು ತಪ್ಪು ಅವರೇ ನಿರ್ಧಾರ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಸೊ ಹಾಗಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಬರುವುದು ಲೇಟ್ ಆಗ್ತಾ ಇದೆ, ಮತ್ತೆ ಅನ್ನಭಾಗ್ಯ ಯೋಜನೆ ಕೂಡ ಬರುವುದು ಲೇಟ್ ಆಗ್ತಾ ಇದೆ. ಇದನ್ನೇ ಅವ್ರಿಗೆ ಹೇಳ್ತಾ ಇರೋದು, ಅದನ್ನೇ ಇವ್ರಿಗೆ ಹೇಳ್ತಾ ಇರೋದು. ಬಿಜೆಪಿನವರು ಮತ್ತೇನ್ ಹೇಳಿದ್ರಪ್ಪ ಅಂದ್ರ, ಇಲ್ಲಿ ಈಗಾಗಲೇ ನೀವು ಸರ್ಕಾರದ ಆಸ್ತಿಗಳನ್ನ ಅಡ ಇಟ್ಟು ಕೂಡ ಈಗ ಯೋಜನೆಗಳನ್ನ ನಡೆಸ್ತಾ ಇದ್ರಿ. ಇಲ್ಲಿ ಜನರಿಂದ ತೆಗೆದುಕೊಂಡು ಜನರಿಗೆ ಕೊಡ್ತಾ ಇದ್ರಿ. ಹಾಗಾದ್ರೆ ಆ ಒಂದು ಆಸ್ತಿಗಳನ್ನ ಈ ಕಡೆ ಇಡ್ತಾ ಇದ್ರಿ. ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ನಮ್ಮ ರಾಜ್ಯದ್ದು, ಸಿಕ್ಕಾಪಟ್ಟೆ ಸಾಲ ಕೂಡ ಮಾಡಿದ್ರಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ. ಮತ್ತೆ ಜನರಿಂದ ಹೇಗೆ ಕಿತ್ಕೋತಾ ಇದ್ರಾ ನೀವು? ಜನರಿಗೆ ಒಂದು ಕೊಡ್ತೇವಂತ ಹೇಳಿದ್ರಿ, ಕೊಡ್ಲೇಬೇಕು ಅಂತ ಒಂದು ಮತ್ತೆ ಬಿಜೆಪಿ ಸರ್ಕಾರ ಹೇಳಿದ ತಕ್ಷಣ, ಇಲ್ಲಿ JDS ಸರ್ಕಾರ ಬಿಜೆಪಿ ಸರ್ಕಾರ ಎರಡೂ ಕೂಡ ಹೇಳಿದ ತಕ್ಷಣ ಇಲ್ಲಿ ಸಿದ್ದರಾಮಯ್ಯನವರು ನಮ್ದು ಯಾವುದೇ ರೀತಿಯಾದಂತಹ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿಲ್ಲ, ನಮ್ಗೆ ಇನ್ನೂ ಕೂಡ ಹಣ ಇದಾವೆ, ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಡೆಸುವಷ್ಟು ನಮಗ ಹತ್ರ ತಾಕತ್ತಿದೆ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗೆ ಆಗತ್ತೆ, ಜನರಿಗೆ ಒಳ್ಳೇದಾಗ ಆಗತ್ತೆ, ಎಲ್ಲರಿಗೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಅಂತ ಮಾಹಿತಿಯನ್ನ ಸಿದ್ದರಾಮಯ್ಯ ಸೌರವರು ತಿಳಿಸಿರುವಂತದ್ದು. ಸೊ ಹಾಗಾದ್ರೆ ನಿಮ್ಗೆ ಹಣ ಬರ್ತಾ ಇದೇವೋ ಇಲ್ವೋ ಅದು ಮುಖ್ಯವಾಗಿರುವಂತದ್ದು. ಕೊಡ್ತೇವೆ ಅಂತ ಇವ್ರು ಹೇಳ್ತಾ ಇದಾರೆ, ಮತ್ತೆ ಇಲ್ಲಿ ನಿಮ್ಮ ಹತ್ರನೇ ಕಿತ್ಕೋತಾ ಇದಾರೆ, ನಮ್ಮ ಹತ್ರನೇ ಕಿತ್ಕೋತಾ ಇದಾರೆ. ಸೊ ಈ ಎಲ್ಲಾ ಮಾಹಿತಿಗಳ ನಡುವೆ ನಮ್ಮ ಅಭಿಪ್ರಾಯವನ್ನ ಕೇಳೋರು ಯಾರು? ಅದಕ್ಕೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದ ಮುಖ್ಯವಾಗಿರುವಂತಹ ಟಾಪಿಕ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನಿದೆ ನಿಮ್ಮ ಒಂದು ತಲೆಯಲ್ಲಿ ಅನ್ನೋದನ್ನ ಎಲ್ಲರೂ ಕೂಡ ತಿಳ್ಕೊಳ್ಳೋಣ ವೀಕ್ಷಕರ. ಸೊ ಇದಿಷ್ಟು ಮಾಹಿತಿ, ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಈಗ ಸದ್ಯಕ್ಕೆ ಏನ್ ನಡೀತು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿದಿದೆ ಅಂತ ಅನ್ಕೋತೇನೆ. ತಿಳಿದ್ರೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ. ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಟೇಕ್ ಕೇರ್ ಫ್ರೆಂಡ್ಸ್.